ಎಲ್ಲರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕ್ಯಾರೆಟ್ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದನ್ನು ಈಸಿಯಾಗಿ ಬೇಗನೆ ಟೇಸ್ಟಿಯಾಗಿ ಮಾಡಬಹುದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನೆಂದರೆ ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿಣ, ಕಡಲೆಬೇಳೆ, ಉಪ್ಪು, ತೆಂಗಿನಕಾಯಿ. ಇದನ್ನು ಸ್ವಲ್ಪ ಹಾಕ್ಬೋದು, ಇಲ್ಲ ಅಂದರೆ ಬೇಡ. ಕಡಲೆ ಬೀಜ, ತುರಿದು ಇಟ್ಕೊಂಡಿರೋ 3 ಮೀಡಿಯಮ್ ಸೈಜ್ ಕ್ಯಾರೆಟ್, ಒಂದು ದಪ್ಪನೆಯ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, 3 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 8 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು. ಇಷ್ಟು ಸಾಮಗ್ರಿಗಳನ್ನು ಕ್ಯಾರೆಟ್ ಚಿತ್ರಾನ್ನ ಮಾಡೋದಕ್ಕೆ ಬಳಸ್ತೇವೆ. ಇಲ್ಲಿ ಕಾಯಿನ ಸ್ವಲ್ಪ ತಗೊಂಡಿದ್ದೀನಿ. ಕ್ಯಾರೆಟ್ ಚಿತ್ರಾನ್ನ ಚೆನ್ನಾಗಿರುತ್ತೆ ಅಂತ ಕಾಯಿನ ಸ್ವಲ್ಪ ತಗೊಂಡಿದ್ದೀನಿ. ಕೆಲವರಿಗೆ ಕಾಯಿ ಇರಲ್ಲ ಅಥವಾ ಕಾಯಿ ಹಾಕೋದು ಬೇಡ ಅಂದರೆ ಬೇಡ, ಬಳಸುವ ಅಗತ್ಯವಿಲ್ಲ. ಈಗ ಕಾದಿರುವ ಬಾಂಡಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಹಿಡಿಯಷ್ಟು ಕಡಲೆ ಬೀಜನ ಹಾಕ್ಕೊಂಡು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಇದನ್ನು ಡೈರೆಕ್ಟ್ ಒಗ್ಗರಣೆಗೆ ಹಾಕಬೇಕಾದ್ರೂ ಹಾಕ್ಬೋದು, ಆದರೆ ಅದು ಸ್ವಲ್ಪ ಮೆತ್ತಗಾಗುತ್ತೆ ಅಂತ ಕ್ರಿಸ್ಪಿಯಾಗಿರಲಿ ಅಂತ ಮೊದಲೇ ಹುರಿದಿಟ್ಕೊಂಡು ಕೊನೆಯಲ್ಲಿ ಸೇರಿಸ್ಕೊಳ್ಳೋಣ. ಈ ಥರ ಬ್ರೌನ್ ಕಲರ್ ಬಂದ ಮೇಲೆ ಕಡಲೆ ಬೀಜನ ಒಂದು ಪ್ಲೇಟ್ ಅಥವಾ ಬೌಲ್ಗೆ ತೆಗೆದಿಟ್ಕೊಳ್ಳಿ. ಅದೇ ಬಾಂಡಲಿಗೆ ಒಂದು 5 ಇಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕಿ, ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನೂ ಹಾಕಿ ನೀಟಾಗಿ ಎಣ್ಣೆಲಿ ಹುರ್ಕೊಳ್ಳಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಮೆಣಸಿನ್ಕಾಯಿನ ಹಾಕಿ, ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ ಎಲ್ಲ ಬೆಂದು ಬ್ರೌನ್ ಕಲರ್ಗೆ ಬರೋ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಕರಿಬೇವನ್ನ ಸೇರಿಸ್ಕೊಳ್ಳಿ. ಈ ಕರಿಬೇವನ್ನ ಬೇಕಾದ್ರೆ ಒಗ್ಗರಣೆ ಟೈಮಲ್ಲಿ ಹಾಕೋಬೋದು, ಬಟ್ ಆದರೆ ಕರಿದು ಸೀದೋಗುತ್ತೆ ಅಂತ ಈಗ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಯೂಸ್ ಮಾಡ್ತಿದ್ದೀನಿ. ಈಗ ತುರಿದು ಇಟ್ಕೊಂಡಿರುವಂತಹ 3 ಮೀಡಿಯಮ್ ಸೈಜ್ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಬೇಯಿಸಿ. ಕ್ಯಾರೆಟ್ ಬೇಯಿಸುವಾಗ ಊರಿನ ಕಡಿಮೆನೇ ಇಟ್ಕೊಳ್ಳಿ. ಪ್ಲೇಟ್ ಮುಚ್ಚಿ ಸ್ವಲ್ಪ ಟೈಮ್ ಚೆನ್ನಾಗಿ ಬೇಯಿಸಿ. ಆಮೇಲೆ ತೆಗೆದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಾವು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಸ್ವಲ್ಪ ಕಾಯಿನೂ ಸೇರಿಸ್ಕೊಳ್ಳಿ. ನಿಮಗೆ ಇಷ್ಟ ಇದ್ದರೆ ಕಾಯಿನ ಹಾಕಿ, ಇಲ್ಲ ಅಂದರೆ ಬೇಡ. ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡಿ. ನಂತರ ಪ್ಲೇಟ್ ತೆಗೆದು ಮತ್ತೊಂದು ಸಲ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ.
ಇದ್ರ ಜೊತೆಗೆ ಮೊದಲೇ ಹುರಿದಿಟ್ಕೊಂಡಿರೋಂತಹ ಕಡಲೆ ಬೀಜನೂ ಕೂಡ ಸೇರಿಸ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಈ ಕ್ಯಾರೆಟ್ ಚಿತ್ರಾನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿರ್ತೀನಿ. ಇಲ್ಲಿ ಸ್ವಲ್ಪ ಗೊಜ್ಜಿಗೆ ನಾನು ಸ್ವಲ್ಪ ಅನ್ನನ ಸೇರಿಸ್ಕೊಳ್ತೀನಿ. ಈ ಅನ್ನಕ್ಕೆ ಎಷ್ಟು ಬೇಕಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊತೀನಿ, ಸ್ವಲ್ಪ ಹುಳಿನ ಹಿಂಡ್ಕೊಂಡಿದ್ದೀನಿ. ನೀವು ಅನ್ನಕ್ಕೆ ಎಷ್ಟು ಬೇಕಷ್ಟು ನಿಂಬೆ ರಸನ ಹಿಂಡ್ಕೊಳ್ಳಿ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಅನ್ನನ ತಗೊಂಡು ಮಿಕ್ಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಈಗ ಕ್ಯಾರೆಟ್ ಚಿತ್ರಾನ್ನ ರೆಡಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಧನ್ಯವಾದಗಳು.